ಅದು ಮಾಡಿದ್ದೇವೆ ಅಂತ 2.5 ಕೋಟಿ ಮಾಡಿದ್ದೇವಲ್ಲ, ಅದನ್ನ ಮಿಸ್ಟೇಕ್ ಮಾಡ್ಕೊಂಡು ಇದ್ದಿದ್ರೆ ನೀವು ಆ ಸಂದರ್ಭದಲ್ಲಿ ನೆನಪು ಮಾಡಿದ್ರೆ 100ಕ್ಕೆ 100ರಷ್ಟು ನೋಡಿ ಕೆಲಸ ಮಾಡೋದು. ಇವಾಗ ಸರ್ಕಾರದಲ್ಲಿ ನಾನೇ ಅನುದಾನದಲ್ಲಿ ತಾರತಮ್ಯ ಮಾಡಿದ್ದಾರೆ. ಇವಾಗ ನಮಗೆ ಬೇರೆಯವರಿಗೆ ಜಾಸ್ತಿ ಕೊಟ್ಟಿದ್ದಾರೆ, ನಮಗೆ 2ರಷ್ಟು ಕೊಟ್ಟಿದ್ದಾರೆ, 50 ಕೋಟಿ ಕೊಟ್ಟಿದ್ದಾರೆ, ನಮಗೆ 25 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಪ್ರತಿಯೊಂದರಲ್ಲಿ ಕೂಡ ತಾರತಮ್ಯ ಮಾಡಿದ್ದಾರೆ. ಇವತ್ತು ನಾನು ಹೈಕೋರ್ಟ್ಗೆ ಹಾಕಿದ್ದೇನೆ, ಬಹುಶಃ ನಿಮಗೆಲ್ಲ ಗೊತ್ತಿದೆ. 100 ಕೋಟಿ ನಮಗೆ ಬರಬೇಕಾಗಿದೆ. ಬಹುಶಃ ಚೀಫ್ ಜಸ್ಟಿಸ್ ಮುಂದೆ ಇದೆ, ತೀರ್ಮಾನ ಆಗುತ್ತೆ, ನಮಗೆ ಅನುಕೂಲ ಆಗುತ್ತೆ. ನಿಮ್ಮೆಲ್ಲರೂ ಕೂಡ ಏನೇನು ಕೆಲಸಗಳಿದೆಯೋ ಅವೆಲ್ಲ ಕೂಡ ನಾನು ಮಾಡ್ಕೊಡ್ತೇನೆ. ಮತ್ತೆ ಸರ್ಕಾರವನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಯಾಕಂದ್ರೆ ಇದೊಂದು ಅಕೇಶನ್ ಸಂದರ್ಭ. 2.5 ವರ್ಷ ಕಳೆದ್ರೂ ಕೂಡ ಇವತ್ತು ಒಂದು ಮನೆ ಕೊಟ್ಟಿಲ್ಲ. ಯಾವತ್ತೂ ಕೂಡ ಯಾವ ಸರ್ಕಾರನು 45 ವರ್ಷದಿಂದ ನಾನು MLA ಆಗಿದ್ದೇನೆ, ವಿಧಾನಸಭಾ ಸಭೆಯಲ್ಲಿದ್ದೇನೆ. ಯಾವ ಸರ್ಕಾರ ಕೂಡ ಇದುವರೆಗೆ ಕಾಂಗ್ರೆಸ್ ಸರ್ಕಾರವೇ ಇತ್ತು, ಅವಾಗ ಕೊಟ್ಟಿದ್ರು. ಇವತ್ತು ಈ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಏನು ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಕೊಡಲಿಲ್ಲ. ಇವತ್ತು ಕೂಡ ಟೈಮ್ ಇದೆ, 2.5 ವರ್ಷ ಇದೆ. ದಯಮಾಡಿ ನಾನು ಆಗ್ರಹಿಸ್ತೇನೆ ನಿಮ್ಮನ್ನ, ತಕ್ಷಣ ಅನೇಕ ಜನ ಇವತ್ತು ಮನೆ ಇಲ್ಲದವರಿದ್ದಾರೆ, ಸೈಟ್ ಇಲ್ಲದವರಿದ್ದಾರೆ, ಅವ್ರಿಗೆಲ್ಲ ಕೊಡಿ. ಮೊದಲು ಎಷ್ಟು ಸೈಟ್ಗಳು ಕೊಟ್ಟಿದ್ದೇವೆ. ಗೋಪಾಲಣ್ಣ ಅವ್ರು ಹೇಳ್ದಂಗೆ KC ವ್ಯಾಲಿ ನೀರು ಏನು ಕಾಲುವೆಗಳಲ್ಲಿ ಒಂದು ಕೆರೆಯಿಂದ ಒಂದು ಕೆರೆಗೆ ಹೋಗ್ಬೇಕಾಗಿರೋದು, ಅದನ್ನ ಫಸ್ಟ್ ಆ ಕಾಲುವೆಯನ್ನು ಕ್ಲೀನ್ ಮಾಡಬೇಕಾಗಿತ್ತು. ಖರ್ಚಾಗುತ್ತೆ ಏನು ಅಂತ ಎಲ್ಲ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ವಿ. ಅದು ಒಂದು ಭಾಗದಲ್ಲಿ 13ನೇ ತಾರೀಕು ಒಳಗೆ ರಿಪೋರ್ಟ್ ಕೊಟ್ಟು ಶಾಸಕರು ಯಾರನ್ನು ಮಾತಾಡಬೇಕಾಗುತ್ತೋ ರಾಜ್ಯ ಸರ್ಕಾರದವರೆಲ್ಲ ವ್ಯವಸ್ಥೆ ಮಾಡ್ತಾರೆ ಒಂದು ನಂಬಿಕೆ ನನಗಿದೆ. ಯಾಕಂದ್ರೆ ಅವರು ಸುಮ್ಮನೆ ಅಂತೂ ಇರಲ್ಲ, ಪ್ರತಿದಿನ ಎಲ್ಲ ಒಂದು ಏನಾಗಬೇಕು ಏನು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ. ಅಂತಹ ಒಂದು ನೇತೃತ್ವದಲ್ಲಿ ಅವರು ಹಿಂದೆ ಇಲ್ಲಿ ಕೂತ್ಕೊಂಡಿರೋ ಎಲ್ಲ ನಾಯಕರು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಶ್ರೀನಿವಾಸಪುರ ಕ್ಷೇತ್ರ ಏನಾದರೂ ಒಂದು ಮಟ್ಟಕ್ಕೆ ಬರಬೇಕಂದ್ರೆ ಅದು ವೆಂಕಟೇಶ್ವರ ರೆಡ್ಡಿ ಅವ್ರ ಕೈಯಲ್ಲಿ ಆಗುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದು ಬಿಟ್ಟು ಬೇರೆ ವಿಚಾರಗಳೆಲ್ಲ ನೋಡ್ತಾ ಇದ್ದೀವಿ ನಾವು. ಎಲ್ಲಿ ಕಾಲುವೆ ರೆಡಿ ಮಾಡಬೇಕು ಅಲ್ಲಿಂದ ಬೇರೆ ಎಲ್ಲೋ ಲಾಸ್ಟಲ್ಲಿ ಹೋಗ್ಬಿಟ್ಟು ಈ ಕಾಲುವೆ ರೆಡಿ ಮಾಡ್ತೀವಿ ಅಂತ ಹೇಳೋ ವಿಚಾರಗಳು ನಡೀತಾ ಇದೆ. ನೀವೆಲ್ಲ ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ವೆಂಕಟೇಶ್ವರ ರೆಡ್ಡಿ ಸಾಹೇಬರು ಅವರು ಮಾಡ್ತಾರೆ ಅಂತ ಹೇಳಿ ಬಂಡು 2 ಕಡೆ ಭದ್ರ ಮಾಡಿ ಅಗಲ ಮಾಡಿ ಅದನ್ನ ಬಂದೋಬಸ್ತ್ ಮಾಡಿದ್ರೆ 8 ಅಡಿ ಎತ್ತರ ಮಾಡಿದ್ರೆ 100% ಬಂದು ಎಂಟೈರ್ ರೀಚ್ ಬಂದೋಬಸ್ತ್ ಆಗುತ್ತೆ. ಮತ್ತೆ ಎಲ್ಲೆಲ್ಲಿ ಈ KC ವ್ಯಾಲಿ ಹರಿಯುತ್ತೆ ಎಲ್ಲ ಸ್ವಲ್ಪ ಡೇಂಜರ್ ಆಗಿದೆ, ಸರಿಯಾಗಿ ಮಾಡಿಲ್ಲ ಕೆಲಸಗಳು. ಈ ಚಾನಲ್ಸು ಮತ್ತೆ ಒಂದು ಅಲ್ಲ ಒಂದು ಕೆರೆಯಿಂದ ನೀರು ಇನ್ನೊಂದು ಕೆರೆಗೆ ಹರಿಯುವ ಕಡೆ ಎಲ್ಲ ಡ್ಯಾಮೇಜ್ ಆಗಿದೆ. ಒಂದು ನಿಮಿಷ. ಆದ್ದರಿಂದ ದಯಮಾಡಿ ಮೊದಲಿನಿಂದ ಇರುವ ಕಾಲುವೆ ಇದೆ, ಅದನ್ನು ನೀವು ಒಂದು ಬೇಸಾಗಿ ತಗೊಂಡು ಅದನ್ನೇ ನೀವು ಬಂದೋಬಸ್ತ್ ಮಾಡಿದ್ರೆ ಸಾಕು. ಇವತ್ತು ನೋಡಿ ತಮ್ಗೂ ನೀವು ಹಳ್ಳಿಯಿಂದ ಬಂದವರು, ನಿಮ್ಗೆ ಗೊತ್ತು. 30 ಅಡಿ ಅಗಲ ಮಾಡಿದ್ರೆ ಸಾಕು, 8 ಅಡಿ ಹೈಟ್ ಮಾಡಿದ್ರೆ ಸಾಕು. ಕೆಲವು ಕಡೆ ಪಾಪ ರೈತರು ಸ್ವಂತ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಆ ಹಳ್ಳಿ ಕಡೆ ಸ್ವಲ್ಪ ದಯಮಾಡಿ ತಾವು ಇನ್ಸ್ಪೆಕ್ಟ್ ಮಾಡಿ